ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಫ್ಟರ್ ಸೋ ಮೆನಿ ಡೇಸ್ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ದಿಸ್ ವಿಲ್ ಬಿ ಅ ರ್ಯಾಂಡಮ್ ಸಂಡೇ ಆಫ್ ಮೈ ಲೈಫ್. ಸುಮ್ಮನೆ ಹಾಗೆ ವಾಟ್ ಆಲ್ ಐ ಡೂ ಟುಡೇ ಅಂತ ವಿಲ್ ಸಿ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸ್ಟೇ ಟ್ಯೂನ್, ಬಾಯ್. ನೋಡಿ, ಇವಾಗ ನಮ್ಮಮ್ಮ ಉಪ್ಪಿಟ್ಟು ಮಾಡ್ತಿದ್ದಾರೆ. ಘಮ ಘಮ ಅಂತಿದೆ. ನಾನು ಮದುವೆ ಮುಂಚೆ ಏನೇನು ತಿಂತಿರ್ಲಿಲ್ಲ ಮಮ್ಮಿ. ಆಲ್ಮೋಸ್ಟ್ ನಿಮ್ಗೆ ಉಪ್ಪಿಟ್ಟಂಗೆ ಆಗ್ತಿರ್ಲಿಲ್ಲ. ತುಂಬ ಐಟಮ್ಸ್ ಬೇಡ ಅಂದ್ರೂ ತಿಂತಿದ್ದೆ ಇಷ್ಟಪಟ್ಟು. ಅಂದರೆ ಇಷ್ಟಪಟ್ಟಲ್ಲ, ಕಷ್ಟಪಟ್ಟು ಎಷ್ಟೊಂದು ಐಟಮ್ಸ್ ತಿಂತಿದ್ದೆ. ಬೈಸ್ಕೊಂಡು ಇಲ್ಲ, ಎದುರು ಮಾತಾಡ್ತಿರ್ಲಿಲ್ಲ ನನಗೆ. ನಾನು ಜಾಸ್ತಿ ಕಂಪ್ಲೇಂಟ್ ಹೇಳ್ತೀರಾ ಅಂತಂದ್ರೆ ನೀವು ಹೊಗಳ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾನು ಆ ಥರ ಎಲ್ಲ ಇಲ್ಲ. ನಾನೇನಿದ್ರು ಸ್ಟ್ರೈಟ್ ಸಿ ಐ ಆಮ್ ಅ ವೆರಿ ಗುಡ್ ಗರ್ಲ್. ಐ ವಾಸ್ ಅ ವೆರಿ ಗುಡ್ ಗರ್ಲ್. ನಮ್ಮ ಮನೇಲಿ ಕೆಲವು ಫೋಟೋಸ್ ಇದೆ, ನೋಡಿ ತೋರಿಸ್ತೀನಿ. ಇದು ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗ ಸಣ್ಣ ಇದ್ದೀನಿ, ಓಕೆನಾ. ಮತ್ತು ಇದು ಮಮ್ಮಿ ನಾನಿದು ಎಷ್ಟು ಮಂತ್ಸ್ ಬೇಬಿ ಇದ್ದಾಗ, 5 months ಬೇಬಿ ಇದ್ದಾಗ. ಇವಾಗಿರೋ ಥರನೇ ಇದೀನಿ ಗುಂಡ್ಗುಂಡಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ನಮ್ಮ ಪಪ್ಪನೂ ಬಾಸ್. ಸೊ ಇದು ಫೋಟೋ. ಇದು ನಾವು ಕೊಡೈಕೆನಾಲ್ಗೆ ಹೋದಾಗ ತೆಗೆಸ್ಕೊಂಡಿದ್ದು ಫೋಟೋ. ಅವಾಗೇನು 5th ಸ್ಟ್ಯಾಂಡರ್ಡಲ್ಲಿದ್ದೆ ಅನಿಸುತ್ತೆ. ಬಟ್ ದಿಸ್ ಈಸ್ ವೆರಿ ಸ್ಪೆಷಲ್. ಸೊ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಬನ್ಸಿ ರವೆ ಉಪ್ಮಾ. ನನಗೆ ಟೊಮೆಟೊ ಹಾಕಿದ್ರೆ ಇಷ್ಟ ಆಗಲ್ಲ ಉಪ್ಪಿಟ್ಟಿಗೆ. ನಮ್ಮಮ್ಮ ಯಾಕಾದರೂ ಟೊಮೆಟೊ ಹಾಕ್ತಾರೋ ಗೊತ್ತಿಲ್ಲ. ಟೇಸ್ಟ್ ಅಂತೆ ಗೈಸ್ ಟೊಮೆಟೊ ಹಾಕಿದ್ರೆ ಉಪ್ಪಿಟ್ಟಿಗೆ. ಉಪ್ಪಿಟ್ಟು ತಿನ್ನೋಣ ಇವಾಗ. ನಾನು ಇಂಗ್ಲೀಷ್ ಅವ್ರ ಥರ ಸ್ಪೂನಲ್ಲೆಲ್ಲ ತಿನ್ನಲ್ಲ, ನಾನು ಕೈಯಲ್ಲೇ ತಿನ್ನೋದು. ನನಗೆ ಕೈಯಲ್ಲಿ ತಿಂದ್ರೇ ನನಗೆ ತೃಪ್ತಿ ಆಗೋದು. ಸೊ ಅದಕ್ಕೆ ಉಪ್ಪಿಟ್ಟು ಬಿಸಿ ಇದೆ. ಸೂಪರ್ ಮಮ್ಮ. ನಾನು ಬನ್ಸಿರೋ ಉಪ್ಪಿಟ್ಟು ಮಾಡಿದ್ರೆ ಇಷ್ಟು ಉದ್ರುದ್ರಾಗಿ ಬರೋದೇ ಇಲ್ಲ. ಐ ಆಮ್ ಅ ಬಿಗಿನರ್ ಸ್ಟಿಲ್. ನಮ್ಮಮ್ಮ ಕುಕ್ಕಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಮಮ್ಮಿ ಇಷ್ಟ ಆಯ್ತಾ ಮಮ್ಮಿ ನೀವು ಮಾಡಿದ್ದು ಉಪ್ಪಿಟ್ಟು? ಚೆನ್ನಾಗಿದೆ. ಹೆಂಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಂತೆ. ಸೊ ಇವಾಗ ನಾನು ರೆಡಿಯಾಗಿ ಕೂತಿದ್ದೀನಿ, ಮಮ್ಮಿಗೆ ವೇಟ್ ಮಾಡ್ತಿದ್ದೀನಿ. ಮಮ್ಮಿ ರೆಡಿ ಆಗ್ತಿದ್ದಾರೆ. ಬನಶಂಕರಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಆಫ್ಟರ್ ಆಲ್ಮೋಸ್ಟ್ ಅ ಇಯರ್ ಅನಿಸುತ್ತೆ ನಾನು ಬನಶಂಕರಿ ಟೆಂಪಲ್ಗೆ ಹೋಗ್ತಿರೋದು. ಮುಂಚೆ ಸಿಕ್ಕಾಪಟ್ಟೆ ಹೋಗ್ತಿದ್ದೆ ಇಲ್ಲಿದ್ದಾಗ. ಲಿಟ್ರಲಿ ನಾನು ಕಾಲೇಜಲ್ಲಿದ್ದಾಗಂತೂ ವೆನ್ ಐ ವಾಸ್ ಇನ್ ಮೈ PU ಆ ವೇನೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದಿದ್ದಲ್ಲ. ಇಲ್ಲಿ ದಿಸ್ 378 ಬಸ್ ಹತ್ತಿದ್ರೆ ಕೋನನಕುಂಟೆ ಕ್ರಾಸಲ್ಲಿ ಇಳಿದು ಐ ಹ್ಯಾಡ್ ಟು ಗೋ ಟು ಸೌತರ್ನ್ ಸರ್ಕಲ್. ಐ ಸ್ಟಡಿಡ್ ಇನ್ ಸುರಾನ ಕಾಲೇಜ್. ಸೊ ಆನ್ ದ ವೇನೆ ಅಲ್ಲ, ಬೆಳಗ್ಗೆನೇ ಎದ್ದು ಎಷ್ಟು ಸತಿ ಹೋಗ್ತಿದ್ದೆ ಅಂತಂದರೆ ಇಟ್ ವಾಸ್ ಸೋ ಪಾಸಿಟಿವ್. ಅವಾಗ ನನಗೊಂಥರ ತುಂಬ ಸಮಾಧಾನ ಆಗೋದು ಬನಶಂಕರಿ ಟೆಂಪಲ್ಗೆ ಹೋಗೋಕ್ಕೆ. ಇವಾಗ ಆಗ್ತಿಲ್ಲ ಹೋಗೋಕ್ಕೆ. ದಟ್ ಗಿಲ್ಟ್ ಇಸ್ ಆಲ್ಸೋ ದೇರ್ ಇನ್ ಮೀ. ಸೊ ಇವತ್ತು ಮಮ್ಮಿ ಬನಶಂಕರಿ ಟೆಂಪಲ್ಗೆ ಹೋಗೋಣ ಅಂತಂದಿದ್ದಾರೆ. ಸೊ ಅದಕ್ಕೆ ವಿ ಆರ್ ಗೋಯಿಂಗ್ ಟು ಬನಶಂಕರಿ ಟೆಂಪಲ್. ಹೇಳಿ ಮಮ್ಮ. ಓಕೆ, ನಾ ಎಲ್ಲ ಹೋಗ್ತಿದ್ವಿ ಇವತ್ತು ದೇವಸ್ಥಾನಕ್ಕಪ್ಪ. ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಓಕೆ, ಸಿ ಯು ಇನ್ ಬನಶಂಕರಿ ಟೆಂಪಲ್. ಹೇಳಿ ಮಮ್ಮ, ನಾವಿಬ್ಬರೇ ಎಷ್ಟೋ ದಿನ ಆದ್ಮೇಲೆ ಆಚೆ ಹೋಗ್ತಿದೀವಿ, ಹೆಂಗ ಅನ್ಸ್ತಿದೆ? ಹೌದು ರಾಜಾ, ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ಮನೆಯಲ್ಲೇನೆ. ಅದಕ್ಕೆ ಈಗ ಒಂದು ರೌಂಡ್ ಹೋಗ್ ಬಂದ್ರೆ ಒಂಥರ ಫ್ರೆಶ್ ಆಗಿರ್ತೀನಿ. ನಾನು ನೀನ್ ಬರೋ ತನಕ ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ನಾನೇ ನಮ್ಮ ಮಮ್ಮಿ ಡೇಟ್ ಪಾರ್ಟ್ನರ್. ಮಮ್ಮಿ ನೀವ್ ಹೇಳಿ, ನೀವ್ ಫಸ್ಟ್ ಬನಶಂಕರಿ ಟೆಂಪಲ್ ನೋಡಿದಾಗ ಹೆಂಗಿತ್ತು ಬನಶಂಕರಿ ಟೆಂಪಲ್? ಚಿಕ್ಕದಾಗಿ ಇತ್ತಪ್ಪ, ಹಳೇದದು. ಆಮೇಲೆ ಇವಾಗೆಲ್ಲ ರೆನೋವೇಟ್ ಮಾಡಿ ದೊಡ್ಡದಾಗಿ ಮಾಡಿದ್ದಾರೆ. ಅಲ್ಲಿ ತುಂಬಾ ವರ್ಷ ಮದ್ವೆ ಆದ್ಮೇಲೆ ನೋಡೇ ಇರ್ಲಿಲ್ಲ ನಾನು ಬನಶಂಕರಿ ಟೆಂಪಲ್. ನೀವ್ ಎಷ್ಟ್ ಇಯರ್ಸ್ ಇಂದ ಇದ್ದೀರಾ ಮತ್ತೆ ಈ ಏರಿಯಾದಲ್ಲಿ? ಈ ಏರಿಯಾದಲ್ಲಿ ಆಲ್ಮೋಸ್ಟ್ 34-35 ಇಯರ್ಸ್ ಇಂದ
ಬಟ್ ನಾನು ಮದ್ವೆ ಆಗಿ ಬಂದಿದ್ದು 3 years ಆದ್ಮೇಲೆ ನಾನ್ ಬನಶಂಕರಿ ಟೆಂಪಲ್ ನೋಡಿದ್ದು. ಯಾಕಂದ್ರೆ ನಾನು ಒಬ್ಳೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಪಪ್ಪನ್ ಟೈಮ್ ಇರ್ತಾ ಇರ್ಲಿಲ್ಲ. ನಾನ್ ಚಿಕ್ಕವಳು. ನೀನು ಪಾಪು ನೀನ್ ಹುಟ್ಟೇ ಇರ್ಲಿಲ್ಲ. ನೀನ್ ಹುಟ್ಟಿದ್ಮೇಲೆ ನನ್ ಲಕ್ ತುಂಬಾ ಚೇಂಜ್ ಆಯ್ತು. ಅಯ್ಯೋ ಥ್ಯಾಂಕ್ ಯು ಒಮ್ಮೆ ನಾವ್ ಏರಿಯಾಗ್ ಬಂದಾಗ ಇದೆಲ್ಲ ಇತ್ತ. ಇರ್ಲಿಲ್ಲ, ಅವಾಗೆಲ್ಲ ಬರಕ್ಕೆ ಭಯ ಆಗ್ತಾ ಇತ್ತು. ನಾವ್ ಫುಲ್ ಎದುರ್ಕೊಬಿಟ್ಟಿದ್ವಲ್ಲ ಏರಿಯಾಗ್ ಶಿಫ್ಟ್ ಆದಾಗ, ಹೆಂಗಪ್ಪ ಇಲ್ಲಿ. ಹೌದು ಅಜ್ಜ. ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ. ಎಷ್ಟು ಬ್ಯಾರಿಕೇಡ್ಸ್ ಹಾಕ್ತಿದಾರೆ ಅಂತಂದ್ರೆ, ಇವಾಗ ಮುಂಚೆ ಎಲ್ಲ ಸುಮ್ಮನೆ ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿತ್ತು. ಇವಾಗ ಎಷ್ಟೊಂದು ಬ್ಯಾರಿಕೇಶನ್ ಎಷ್ಟೊಂದಿದ್ದು, ಬಟ್ ಒಂಥರ ತುಂಬಾ ತೃಪ್ತಿ ಆಗ್ತಿದೆ ಎಷ್ಟೋ ದಿನ ಆದ್ಮೇಲೆ ಬಂದಿರೋದಕ್ಕೆ. ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ. ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕೀಲ್ಬಿಷಮೋಷಿಣಿ ಘೋಷರತೆ. ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧುಸುತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಐ ಜಗದಂಬ ಮದಂಬ ಕದಂಬವನ ಪ್ರಿಯ ವಾಸಿನಿ ಹಾಸರತೆ. ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ. ಮಧು ಮಧುರೆ ಮಧು ಕೈಟಭ ಗಂಜಿನಿ ಕೈಟಭ ಭಂಜಿನಿ ರಾಸರತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ. ಸೊ ಇಟ್ ಇಸ್ ಬಿಲೀವ್ ದಟ್ ಈ ಕಲ್ನ ಮುಕ್ತ ನಾವೇನಾದ್ರೂ ಬೇಡ್ಕೊಂಡ್ರೆ ಅದಾಗುತ್ತೆ ಅಂತ, ನಮ್ ಕೈ ಮಾಡಿದ್ರೆ ಅದಾಗುತ್ತೆ. ಹೇಳಿ, ಹೆಂಗ ಅನ್ಸ್ತು? ತುಂಬಾ ಖುಷಿ ಆಯ್ತು ರಜಾ. ಖುಷಿ ಆಯ್ತಾ? ಲಾಂಗ್ ಟೈಮ್ ಹಾ ಒಂಥರ ಚೇಂಜ್ ಬೇಕಿತ್ತು, ಹಾ ಬಂದಿದ್ದು ಬಹಳ ಖುಷಿ ಆಯ್ತು. ಇವಾಗ ಆಯ್ತು. ಹಂಗೆ ಒಂದ್ ಶಿರ್ಡಿ ಬಾಬಾ ಒಂದ್ ಟೆಂಪಲ್ ಹೋಗಿ ಬಂದಿದ್ದೆ. ನಮಗ್ ರಜಾ ಸಿಗ್ಬೇಕಲ್ಲ. ತುಂಬಾನೇ ಖುಷಿ ಆಗುತ್ತೆ ನೋಡು ನಮ್ಗೆ. ಅಲ್ಲ, ನಮಗ್ ರಜಾ ಸಿಗ್ಬೇಕಲ್ಲ. ಮಾಡ್ಕೋಬೇಕು, ಬಾಬಾ ದಾರಿ ತೋರಿಸ್ತಾನೆ. ಸೊ ಇವಾಗ ಆಯ್ತು ದರ್ಶನ ಎಲ್ಲ. ಸೊ ಇವಾಗ ಮನೆಗೆ ಹೋಗ್ತಿದ್ದೀವಿ, ನೋಡ್ಬೇಕು ನೆಕ್ಸ್ಟ್ ಏನು ಪ್ಲಾನ್ಸ್ ಮಮ್ಮಿದು, ನೋಡೋಣ. ನಮ್ಮಮ್ಮ ಇವಾಗ ಏನೋ ಶಾಪಿಂಗ್ ಮಾಡ್ಬೇಕಂತೆ. ಏನ್ ಶಾಪಿಂಗ್ ಮಾಡ್ಬೇಕು? ಅದೇ ಊದ್ಬತ್ತಿ ದಶಾಂಗ ಎಲ್ಲ ತಗೊಂಡೋಗ್ಬೇಕಪ್ಪ. ಅಲ್ಲಿ ಗಂದಿಗೆ ಅಂಗಡಿಗೆ ಹೋಗ್ಬಿಟ್ಟು ತಗೊಂಡೋಗೋಣ. ಹೆಂಗು ಬಂದಿದೀವಲ್ಲ, ಹುಷಾರ್, ಮುಂದೆ ನೋಡಿ. ಮುಂದೆ ನೋಡಿ ನೀವು. ಮುಂದೆ ನೋಡ್ತಾ ಇರ್ಬೇಕು ರಜಾ, ಹಿಂದೆ ತಿರುಗಿ ನೋಡ್ಬಾರ್ದು. ಯಾವಾಗ್ಲೂ ಮುಂದಿನ ನೋಡ್ಬೇಕು. ಬ್ಯಾಗ್ ತಂದಿದ್ರೆ ತರಕಾರಿ ಎಲ್ಲ ತಗೊಂಡೋಗ್ಬೋದಿತ್ತು. ಕುಂಬಳಕಾಯಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವೀಕ್ ಬರೋಣ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 12:22. ಮೇ ಬಿ ಒಂದು 10 o'clock ಹೊರಟ್ವಿ ಇಲ್ಲಿಂದ. ಅಷ್ಟೊಂದು ರಶ್ ಏನು ಇರಲಿಲ್ಲ ದೇವಸ್ಥಾನದಲ್ಲಿ. ಸೊ ಇವಾಗ ಮನೆಗೆ ಬಂದಿದ್ದೀವಿ. ನಾನು ಇವಾಗ ಹಿಂಗೆ ಬರಬೇಕಾದ್ರೆ ಐ ಹ್ಯಾಡ್ ಸರ್ಚ್ ದ ಹಿಸ್ಟ್ರಿ
ಬನಶಂಕರಿ ಎಲ್ಲರಿಗೂ ಗೊತ್ತಿರೋಂಗೆ ಬನಶಂಕರಿ ಬಂದು ಮೂಲ ದೇವ್ರು ಬಂದಿರೋದು ಬಾದಾಮಿಲಿ. ಇಟ್ ಈಸ್ ಕಾಲ್ಡ್ ಬಾದಾಮಿ ಬನಶಂಕರಿ. ಬೆಂಗಳೂರಿಗೆ ಹೆಂಗೆ ಬಂತು ಅಂತಂದಾಗ ಐ ಫೌಂಡ್ ಎ ಲಿಟಲ್ ಸ್ಟೋರಿ. ಆ ಸ್ಟೋರಿ ಏನಪ್ಪ ಅಂತಂದರೆ, ಬಸಪ್ಪ ಶೆಟ್ಟಿ ಅಂತ ಒಬ್ಬರು ಇರ್ತಾರಂತೆ. ಅವ್ರಿಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತಂತೆ, ಯಾವಾಗಲೂ ಹುಷಾರು ತಪ್ತಿರ್ತಾರಂತೆ. ಆವಾಗ ಬನಶಂಕರಿ ದೇವಿ ಏನು ಮಾಡ್ತಾರಂತೆ, ಅವ್ರ ಕನ್ಸಲ್ಲಿ ಹೋಗ್ಬಿಟ್ಟು ಬಾದಾಮಿಯಿಂದ ಒಂದು ವಿಗ್ರಹ ತಗೊಂಡು ಬಂದು ಬೆಂಗಳೂರಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂತ ಬಂದ್ಬಿಟ್ಟು ಕನ್ಸಲ್ಲಿ ಹೇಳ್ತಾರಂತೆ. ಸೊ ಬಸಪ್ಪ ಶೆಟ್ಟಿ ಮತ್ತು ಅವ್ರ ಬ್ರದರ್ ಸೋಮನಾಥ್ ಶೆಟ್ಟಿ ಅಂತ ಇವರು ಬಾದಾಮಿಗೆ ಹೋಗಿ ಅಲ್ಲಿಂದ ವಿಗ್ರಹ ತಂದು ಇಲ್ಲಿ ಬೆಂಗಳೂರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಅದಕ್ಕೆ ಆ ಏರಿಯಾನು ಕೂಡ ಬನಶಂಕರಿ ಅಂತ ಕರೆಯೋದು. ಸೊ ದಿಸ್ ವಾಸ್ ದ ಸ್ಟೋರಿ ಆ್ಯಂಡ್ ಇಟ್ ವಾಸ್ ನನಗೆ ನಿಜ ಗೊತ್ತಿರಲಿಲ್ಲ. ಸೊ ದಿಸ್ ವಾಸ್ ಸಮಥಿಂಗ್ ಐ ವಾಂಟೆಡ್ ಟು ಶೇರ್. ನೋಡಿ, ಇವಾಗ ಲಂಚ್ಗೆ ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ಕುಕುಂಬರ್ ಸಲಾಡ್ ತಿಂತಾಯಿದ್ದೀನಿ. ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ ಚೆನ್ನಾಗಿ. ನಿದ್ದೆ ಸಖತ್ತಾಗಿ ಬರ್ತಿತ್ತಾ, ಚೆನ್ನಾಗಿ ಮಲ್ಕೊಬಿಟ್ಟಿದ್ದೀನಿ. ಇವಾಗ ಏನೂ ಪ್ಲ್ಯಾನ್ ಇಲ್ಲ. ಒಂದು ಪಿಕ್ಚರ್ ನೋಡಿಬಿಟ್ಟು 7 o'clock ಜಿಮ್ ಇದೆ, ಜಿಮ್ಗೆ ಹೋಗ್ಬೇಕು. ಸಂಡೇನೂ ಮಿಸ್ ಮಾಡಬಾರ್ದು. ಡ್ಯಾನ್ಸ್ ಕ್ಲಾಸ್ ಬುಕ್ ಮಾಡ್ಕೊಂಡಿದ್ದೀನಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು. ತಲೆಯಲ್ಲಿ ಪೀಸ್ ಇರುತ್ತೆ. ಸೊ ಸಿ ಯು ಲೇಟರ್, ಬಾಯ್. ಫೈನಲಿ ಸಂಜೆ ಆಗೋಯ್ತು. ಇವಾಗ ನಾನು ಜಿಮ್ಗೆ ಹೋಗ್ತಿದ್ದೀನಿ, ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ. ಹಂಗೆ ನಮ್ಮ ಮನೆಗೆ ನಾಗರಬಾವಿಗೆ ಹೋಗೋದು. ಜಿಮ್ಗೆ ಹೋಗೋಣ. ಬಾಯ್ ಮಮ್ಮ, ಸಿ ಯು ನೆಕ್ಸ್ಟ್ ವೀಕ್. ನೀವಾಗ ತಾನೇ ಹೋಗ್ತಿದ್ದೀನಿ, ನೆಕ್ಸ್ಟ್ ವಾರ ಬರ್ತೀನಿ. ಇನ್ನೇನು ಬೋರ್. ಸರಿ ಬನ್ನಿ, ಆಯ್ತು, ಆಚೆ ಬಿಡೋಕ್ಕೆ. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್, ಹುಷಾರು. ಬಾಯ್ ಬಾಯ್ ಬಾಯ್. ಸೊ ನಾನು ಇವಾಗ 9 o'clock ಅಷ್ಟರಲ್ಲಿ ಮನೆಗೆ ಬಂದೆ. ಡನ್ ವಿತ್ ಸಂಡೇ. ಸೊ ಅಷ್ಟೇ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.